ಹಲೋ, ಗುಡ್ ಮಾರ್ನಿಂಗ್ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಎಕ್ಸ್ಕ್ಯೂಸ್ ಮಿ 1 minute. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು? ನಾನು ಮೇಜರ್ ಮನಿಯಪ್ಪ ಅಂತ. ಇಲ್ಲಿ ಟ್ರೆಸರಿ ದುಡ್ಡು ಕಟ್ಟಕ್ ಬಂದಿದ್ದೆ, ಕಟ್ಬಿಟ್ಟು ಬರ್ತಾ ಇರ್ಬೇಕು, ಕಾರು ಪೆಟ್ರೋಲ್ ಆಗೋಯ್ತು. ಅನ್ಫಾರ್ಚುನೇಟ್ಲಿ ಪರ್ಸ್ ಮರ್ತು ಬಿಟ್ಟಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್, ಒಂದು 5 ಲೀಟರ್ ಪೆಟ್ರೋಲ್ ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಾನು ಅದನ್ನ ಕಳಿಸ್ಕೊಟ್ಬಿಡ್ತೀನಿ. ನನ್ನ ಅಡ್ರೆಸ್ ನಾನು ಕೊಡ್ತೀನಿ, ನಿಮ್ಮ ಅಡ್ರೆಸ್ ಕೊಡಿ, ನಾಳೆ TM ಕಳಿಸ್ತೀನಿ. ಮೈ ಅಡ್ರೆಸ್. ಇದು ನನ್ನ ಅಡ್ರೆಸ್, ಇಟ್ಕೊಳ್ಳಿ. ಏನ್ ಸರ್, ಎಷ್ಟು ಬೇಕಾಗಿತ್ತು ಅಂತಂದ್ರೆ? 5 ಲೀಟರ್ 30 ರೂಪೀಸ್. ಏನ್ ಪೆಟ್ರೋಲ್ ಬೆಲೆ ಗಗನಕ್ಕೆ ಏರ್ಬಿಟ್ಟಿದೆ. ಏನ್ ಹೇಳ್ತೀರಿ, ವೆಹಿಕಲ್ ಇಟ್ಟವ್ರಿಗೆ ಕಷ್ಟ ಕಾಲ ಗೊತ್ತಾಗೋದು. ಒಂದೊಂದ್ಸಾರಿ ಕಾರ ಮಾಡ್ಬಿಡೋಣ ಅನ್ಸುತ್ತೆ. ಇದು ಸೇರಿಸಿ 4 ಕಾರ್ ಇದೆ, ಒಂದು ಬೆನ್ಸ್ ಇದೆ. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್. ಥ್ಯಾಂಕ್ ಯು. ಡೋಂಟ್ ವರಿ. ಇಂಥವ್ರು ಇರೋಂದ್ರೆ ಕಾಲಕ್ಕೆ ಮಳೆ ಬೆಳೆ ಆಗ್ತಿರೋದು. ಅಪ್ಪ, ನಿನ್ನ ತೋರಿಸಿ ಇದು 3ನೇ ಕೇಸ್ ನಾನು ಸಕ್ಸಸ್ ಆಗಿರೋದು. ನಿಮ್ ಓನರ್ ಬಂದ್ರೆ ನನ್ ಥ್ಯಾಂಕ್ಸ್ ಹೇಳ್ಬಿಡು. ನಾವು ಉಲ್ಲಿಕ್ಕ. ಥ್ಯಾಂಕ್ ಯು. ನೋಡಿ, ಯಾರಾದ್ರೂ ಹೋಗಿ ಆಟೋನೋ ಟ್ಯಾಕ್ಸಿನೋ ತರ್ತೀರಾ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಅಯ್ಯೋ, ನಮ್ಗೆ ಯಾಕೆ ಬೇಕ್ರಿ ಅದಲ್ಲ. ಬನ್ರಿ ಬನ್ರಪ್ಪ. ಎಕ್ಸ್ಕ್ಯೂಸ್ ಮೀ, ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಅರ್ಜೆಂಟ್ ಆಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಓ ಶೋರ್, ಕರ್ಕೊಂಬನ್ನಿ. ಥ್ಯಾಂಕ್ಸ್. ಸರ್, ಸ್ವಲ್ಪ ಎತ್ಕೊಂಡು ಕಾರ್ ಮಲಗಿಸ್ತೀರಾ? ಹೇಗಿದ್ದಾನೆ? ಸಾರಿ, ಒಂದು ಕಾಲ್ ತೆಗಿಬೇಕಾಗಿ ಬಂತಮ್ಮ. ಕಾಲ್ ತೆಗೆದ್ಬಿಟ್ರಾ? ಹೌದು, ಇಲ್ದೆ ಹೋಗಿದ್ರೆ ಪ್ರಾಣಕ್ಕೆ ಅಪಾಯ ಆಯ್ತು. ಎಷ್ಟು ಚಿಕ್ಕ ವಯಸ್ಸಿನಲ್ಲೇ ಎಂತ ಅನ್ಯಾಯ ಆಗೋಯ್ತು. ಡಾಕ್ಟರ್, ಆ ಹುಡುಗ ನಿಮ್ ತಮ್ಮ ಏನಮ್ಮ? ಇಲ್ಲ ಡಾಕ್ಟರ್. ಮತ್ತೆ? ರೋಡ್ನಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ದ. ಯಾರು ಏನು ಅಂತಾನೂ ಗೊತ್ತಿಲ್ಲ. ಯಾರು ಏನು ಅಂತ ಗೊತ್ತಿಲ್ಲದೆ ಸಂಕಟ ಪಡ್ತಾ ಇದ್ದಾರಲ್ಲ. ಸಂಕಟದಲ್ಲಿರೋರು ಸಹಾಯ ಮಾಡೋದೇ ಮನುಷ್ಯರ ಲಕ್ಷಣ ಡಾಕ್ಟರ್. Move on. Move. Shanti. Take it easy. ಶ್ರೀ ವಾಯುಪುತ್ರಾಯ ನಮಃ, ಶ್ರೀ ರಾಮಭಕ್ತಾಯ ನಮಃ, ರಾಮಭೃತ್ಯಾಯ ನಮಃ, ಶ್ರೀ ಅಂಜನೇಯ ಸುತಾಯ ನಮಃ. ಅರ್ಚನೆ ಮಾಡಿ. ಹೆಸರು? ಮಾನು ಮೂರ್ತಿ. ನಕ್ಷತ್ರ? ನಾಮ ನಕ್ಷತ್ರ. ಆಯ್ತು. ಯಾರಮ್ಮ ಮೂರ್ತಿ? ನಿನ್ನಾಗ ಒಬ್ಬ ಕಣೋ. ಅವನ ಅಮ್ಮನ? ಮಾನಿಗೆ ಮಾತ್ರ. ಅವನಿಗಪ್ಪ ಅಮ್ಮ ಇದ್ದಾರಪ್ಪ. ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಇದ್ದಾನೆ, ಬೇಗ ವಾಸಿ ಆಗ್ಲಿ ಅಂತ. ಒಳ್ಳೆ ಅಮ್ಮ. ನಮಸ್ಕಾರ ಅಕ್ಕ. ನಮಸ್ಕಾರಪ್ಪ. ನೋವಿದ್ಯಪ್ಪ? ಇಲ್ಲ. ಮಾನು, ಮೂರ್ತಿ ಯಾರು ಅಂತ ಕೇಳ್ತಾ ಇದೆಯಲ್ಲ, ಇವನೇಪ್ಪ. ಐ ಆಮ್ ಶೂರ್, ಬೇಕಾದ್ರೆ 10,000 ರೂಪಾಯಿ ಬೆಟ್ ಕಟ್ತೀನಿ. ಈ ಸಲ ನನ್ ಮಗಳೇ ಮಿಸ್ ಇಂಡಿಯಾ ಟೈಟಲ್ ಗೆಲ್ಲೋದು. ಏನ್ ಬ್ಯೂಟಿ, ಏನ್ ಪರ್ಸನಾಲಿಟಿ, ಏನ್ ಸ್ಟ್ರಕ್ಚರ್. ನಮ್ಮ ಅಪ್ಪನ್ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ. ಇದೇನ್ ಮನೆನಾ? ಮಿನಿ ಬಾರ್ ಆಗೋಯ್ತು. ಚಚೆ. ಹಲೋ ಹಲೋ ಅಶೋಕ್. ಹಲೋ. ಇಲ್ಲೊಬ್ನೇ ಕುತ್ಕೊಂಡು ಏನ್ ಮಾಡ್ತಾ ಇದೀಯಾ? ರಾಧಾ, ಇದೇ ನನ್ಗೆ ಇಷ್ಟೋದಿಲ್ಲ. ಯಾವುದು? ಡಿಯರ್ ಅನ್ನೋದು, ಮೈ ತಪ್ಕೊಳ್ಳೋದು ಬಿಡು. ಓಹೋ, ಲೆಕ್ಚರರ್ಗೆ ಇಂಗ್ಲಿಷ್ ಬೇಡ ಅಂತಂದ್ರೆ ಕನ್ನಡದಲ್ಲಿ ಕೂಗ್ತೀನಿ. ಕನ್ನಡದಲ್ಲಿ ಡಿಯರ್ ಅನ್ನೋಕೇನು? ಪ್ರಿಯತಮ್ಮ. ರಾಧಾ ನೋಡು, ಜೀವನನ ನೀನ್ ತಿಳ್ಕೊಂಡಿರೋ ರೀತಿನೇ ಬೇರೆ, ನಾನ್ ತಿಳ್ಕೊಂಡಿರೋ ರೀತಿನೇ ಬೇರೆ. ತಾಯಿ ಮಗಳು ಒಟ್ಟಿಗೆ ಕುಡಿತೀರಿ, ಕುಣಿತೀರಿ, ಕೈ ತಟ್ತೀರಿ, ಲೈಫ್ ಇರೋದು ಎಂಜಾಯ್ ಮಾಡಕ್ಕೆ ಅಂತೀನಿ. ಆದ್ರೆ ನಾನು ಲೈಫ್ ಇರೋದು ಎಂಜಾಯ್ ಮಾಡಕ್ಕಲ್ಲ, 10 ಜನರಿಗೆ ಸಹಾಯ ಮಾಡಕ್ಕೆ ಅಂತೀನಿ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಸೌತ್ ಪೋಲ್, ನಾನ್ ನಾರ್ತ್ ಪೋಲ್. ಅಶೋಕ್, ಈ ಸಿಲ್ಲಿ ಮ್ಯಾಟರ್ಸ್ ನೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ ಬಾ. ಎಲ್ಲಿಗೆ? ಡ್ಯಾಡಿ ನಿನ್ನನ್ನು ಕೂಗ್ತಾ ಇದ್ದಾರೆ. ಡ್ಯಾಡಿ ಅವ್ರ ತಂಗಿ ಜೊತೆ ಡ್ರಿಂಕ್ಸ್ ತಗೊಂಡ್ರೆ ಹೀಗೆ. ಅದ್ರಲ್ಲಿ ಏನ್ ತಪ್ಪು? ನೋಡು, ಸರಿ ತಪ್ಪ ಬಗ್ಗೆ ನೀನ್ ನನಗೆ ಹೇಳ್ಬೇಕಾಗಿಲ್ಲ. ಅಶೋಕ್, ಬಂದಿರೋ ಗೆಸ್ಟ್ ಗಳೆಲ್ಲ ನಿನ್ನ ನೋಡ್ಬೇಕಂತೆ, ಬಾ. ನಾನ್ ಬರೋದಿಲ್ಲ. ಪ್ಲೀಸ್.
ನಾನ್ ಬರೋದಿಲ್ಲ ಅನ್ನಲ್ಲ. ರಾಧಾ, Come on, Ashok dear. Radha. Why shy? ಏನ್ Come ತಮಾಷೆ on, ಬಿಡು. darling. ರಾಧಾ, Ashok. ಬಾರಯ್ಯ ಬಾ. ಇವಳು ನನ್ನ ತಂಗಿ, ನಿಮ್ಮ ಅತ್ತೆ. ಅಪ್ಪ ಆಗ್ಲೇ ಎಷ್ಟು ರೌಂಡ್ ಆಯ್ತು? ಅಯ್ಯಯ್ಯೋ, ನಾನ್ ಕುಡಿಲಿಲ್ಲಪ್ಪ. ಪಾರ್ಟಿಲಿ ಕಂಪನಿ ಕೊಟ್ಟೆ ಅಷ್ಟೇ. ಇವರು ಸಾರಿ, ಇವರು ನನ್ನ ಸ್ನೇಹಿತರು ಮಿಸ್ಟರ್ ರಾಮ್, ಮಿಸ್ಟರ್ ಜಾನಕಿ ದಾಸ್, ಮಿಸ್ಟರ್ ರಾಮದಾಸ್. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿಪ್ಪ, ಕಂಪನಿ ಕೊಡವ್ರಂತೆ. ಸನ್ನಿ, ನಾನಿದ್ದೀನಿ ಅಂತ ಸಂಕೋಚನ. ನೀನು ಓಕೆ ಅಂದ್ರೆ ಕಂಪನಿ ಅಷ್ಟೇ. ಸಾಮಾನ್ಯವಾಗಿ ಮನೆಗಳಲ್ಲಿ ಮಗ ಕುಡಿದ್ರೆ ಅಪ್ಪ ಒದ್ದು ಬುದ್ಧಿ ಕಲಿಸ್ತಾನೆ. ಇಲ್ಲಿ ಮಗ ಕುಡಿದೇ ಇದ್ರು ಅಪ್ಪ ಬಲವಂತ ಮಾಡ್ತಿದ್ದಾನೆ. ನಾವು ಮಾಡರ್ನ್ ಪೀಪಲ್ಸ್ ಅನ್ನಿ, ಹಳೆ ಕಂದಾಚಾರದ ಗೊಡ್ಡುಗಳಲ್ಲ. ಅಪ್ಪ, ಒಳ್ಳೆ ಸಂಪ್ರದಾಯ ಶಿಸ್ತನ್ನ ಹಳೆ ಕಂದಾಚಾರ ಗೊಡ್ಡು ಅಂತ ತಿರಸ್ಕಾರ ಮಾಡಬೇಡಿ. ಜೀವನದಲ್ಲಿ ನಾವು ಕೆಲವು ನಿಯಮಗಳನ್ನ ಪಾಲಿಸಿದ್ರೆ ನೆಮ್ಮದಿಯಾಗಿ ಬದುಕೋಕ್ ಸಾಧ್ಯ. ಐ ಆಮ್ ಸಾರಿ. ಸಾರಿ ಜೆಂಟಲ್ಮನ್. ಅಣ್ಣ, ಈ ಕ್ವೈಟ್ ಅನ್ಸಿವಿಲೈಸ್. ಮಾವ, ನಿಮ್ ಮಗ ನನ್ ಮದ್ವೆ ಆಗ್ಲಿ 24 hours ನಲ್ಲಿ ಸಿವಿಲೈಸ್ಡ್ ಮಾಡ್ಬಿಡ್ತೀನಿ. ಮಿಸ್ಟರ್ ಆನಂದರಾವ್, ವಾಟ್ ಇಸ್ ಯುವರ್ ಸನ್ ಡೂಯಿಂಗ್? ಲೆಕ್ಚರರ್ ಇನ್ ಕಾಲೇಜ್. ಅದಕ್ಕೆ ಚೆನ್ನಾಗಿ ಲೆಕ್ಚರ್ ಕೊಟ್ಟಿದ್ದು. ಹಲೋ. ಹಲೋ. ಆ ಹುಡುಗ ಹೇಗಿದ್ದಾನೆ? ಹುಡುಗ ಅದೇ ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಹುಡುಗ ಚೆನ್ನಾಗಿದ್ದಾನೆ. ಅಯ್ಯಯ್ಯೋ, ಹಾಳಾದ್ ಬಸ್ ಬರ್ಲಿಲ್ವೇ? ಬಿಸಿಲ್ ತಾಪ, ತಲೆನೋವು, ಆಸ್ಪತ್ರೆಗೆ ಹೋಗ್ಬೇಕು. ಹಾಸ್ಪಿಟ್ಲಿಗೆ ಹೋಗ್ಬೇಕಾ? ಹೌದಮ್ಮ, ವಯಸ್ಸಾಯ್ತು, ಹುಷಾರಿಲ್ಲ. ಹಲೋ ಶಾಂತಿ, ಏನ್ ಬಸ್ ನಿಂತು ಬಿಟ್ಟಿದ್ರಲ್ಲ ಸ್ಕೂಲ್ಗ? ಬನ್ನಿ, ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ. ಯಾಕೆ ಸಂಕೋಚ ಪಟ್ಕೋತೀರಿ? ನಾನೇನ್ ದೂರದವನೇ, ಪರಿಚಯ ಇದ್ದವನಲ್ವೇ. ಬನ್ನಿ ಬನ್ನಿ. ಸುಮ್ನೆ ಯಾಕೆ ಬಲವಂತ ಮಾಡ್ತಾ ಇದ್ದೀರಾ? ಬಲವಂತ ಏನ್ ಬಂತಿದ್ರಲ್ಲಿ? ನೋಡಿ, ಕ್ಯೂ ಎಷ್ಟು ಉದ್ದ ಇದೆ, ಬಿಸಿಲು ಬೇರೆ ಸುಡ್ತಾ ಇದೆ. ಅದಕ್ಕೆ ಹೇಳ್ತಾ ಇರೋದು ಬನ್ನಿ ಅಂತ. ಏನಪ್ಪ, ನಿಮ್ಮನ್ನ ನೋಡ್ರೆ ತುಂಬಾ ಒಳ್ಳೆಯರಂಗ್ ಕಾಣ್ತೀರಾ. ನನ್ ಮೈ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡೋಗ್ ಬಿಡ್ತೀರಾ ಸ್ವಲ್ಪ? ಅವ್ರನ್ನೇನ್ ಕೇಳ್ತೀರಾ? ಅವ್ರು ತುಂಬಾ ಪರೋಪಕಾರಿ. ಹೋಗ್ ಕೂತ್ಕೊಳ್ಳಿ. ಉಪಕಾರ ಆಯ್ತಮ್ಮ. ಅಯ್ಯೋ ಶಾಂತಿ, ಅರ್ಜೆಂಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೆ, ಕರ್ಕೊಂಡು ಹೋಗಿ. ಶಾಂತಿ, ನೀನ್ ಹೇಳದ್ಮೇಲೆ ಇಲ್ಲ ಅಂತೀರಾ? ಬರ್ಲಾ? ಸರಿಯಾಗಿ ಕೂತ್ಕೊಳ್ಳಮ್ಮ. ಏನಮ್ಮ, ನೀವು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಚೆನ್ನಾಗಿದ್ರಿ ಅಂತ ಕಾಣುತ್ತೆ. ಹೌದು, ಕಾಲೇಜ್ನಲ್ಲಿ ನಾನೇ ಫಸ್ಟ್. ಎಲ್ರು ನನ್ನ ಜಾಣೆ ಜಾಣೆ ಅಂತಿದ್ರು. ಓಹೋ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇದು ಪುಣ್ಯ ಬರ್ಲಪ್ಪ.
ಈ ಪುಸ್ತಕ ಓದಿ ನಿಮ್ಗೇನ್ ತೋಚುತ್ತೆ ನನಗೆ ರಿಪ್ಲೈ ಕೊಡಿ ಪ್ಲೀಸ್. ಶಾಂತಿ, ನಾನು ನಿನ್ನ ಪ್ರೀತಿಸ್ತೀನಿ. ಕೆಮ್ಮನ್ನು ಪ್ರೀತಿನ ಮುಚ್ಚಿಡಕ್ಕಾಗಲ್ಲ. ಅದಕ್ಕೆ ಧೈರ್ಯವಾಗಿ ನಿನ್ನ ಕಾಗ್ದ ಬರೀತಿದ್ದೀನಿ. ನಿನಗೊಪ್ಪಿಗೆ ಆದ್ರೆ ಮದುವೆ ಆಗ್ಬೇಕು ಅನ್ನೋ ಆಸೆ ನನಗೆ. ನನ್ನ ಹಾಗೆ ಪತ್ರ ಬರೆದ ಅಭಿಪ್ರಾಯ ತಿಳಿಸೋ ಇಷ್ಟ ಇಲ್ದಿದ್ರೆ ದಯವಿಟ್ಟು ನಾಳೆ ಕೃಷ್ಣನ್ ದೇವಸ್ಥಾನಕ್ಕೆ ಬಾ. ಹಸಿರು ಬಣ್ಣ ಸೀರೆ ಹುಟ್ಟಿದ್ರೆ ನೀನು ನನ್ನನ್ನು ಪ್ರೀತಿಸ್ತೀಯ ಅಂತ ತಿಳ್ಕೊತೀನಿ. ಅದೇ ನಿನ್ನ ಒಪ್ಪಿಗೆಯ ಸೂಚನೆ. ಇಂತಿ ಅಶೋಕ್. ಅಮ್ಮ, ಯಾರ್ದಮ್ಮ ಕಾಗ್ದ? ಇದು ಕ್ವಶನ್ ಪೇಪರ್ ಅಪ್ಪ. ನಿಂಗೂ ಕ್ವಶನ್ ಪೇಪರ್ ಕೊಡ್ತಾರಾ? ಹೌದವ್ವ, ಇದು ನನ್ನ ಜೀವನದ ಕ್ವಶನ್ ಪೇಪರ್. ಉತ್ತರ ಬರ್ದ್ಯಮ್ಮ? ಇಲ್ಲಪ್ಪ, ಯೋಚಿಸ್ತಾ ಇದ್ದೀನಿ. ಅಮ್ಮ, ನಿನ್ಗೆ 200 ಮಾರ್ಕ್ಸ್ ಬರುತ್ತೆ. ಹೌದಮ್ಮನ? ಹೌದು. ನೀನು ನನ್ಗೆ ಪಾಠ ಹೇಳ್ಕೊಟ್ಟಿದ್ದಕ್ಕೆ ನನ್ಗೆ 100 ಮಾರ್ಕ್ಸ್ ಬಂದಿದೆ. ನಿನ್ಗೆ ಡಬಲ್. ಆಕರ್ಣ ಪೂರ್ಣ ಧನ್ವಾನೋ ರಕ್ಷಯಿತಾಂ ರಾಮಲಕ್ಷ್ಮಣೋ ಮಾತಾ ಪಿತಾ ಸಮಾನಶ್ಚ ಶ್ರೀ ಸೀತಾರಾಮಚಂದ್ರ ಪರಬ್ರಹ್ಮಣೇ ನಮಃ. ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕೇ ಜನಾ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. My God. ಓ ಶಾಂತಿ, ಯಾಕೊಂಥರ ಇದ್ದೀರಾ? ಜೀವನದಲ್ಲಿ ಮನುಷ್ಯ ಏನೇನೋ ಅನ್ಕೊಂಡಿರ್ತಾನೆ. ಆದ್ರೆ ಅದು ನಡೀದೇ ಹೋದಾಗ ಬೇಸರ ಸಹಜ ತಾನೆ. ನಾ ಹಸು ಸೀರೆ ಉಟ್ಕೊಂಡ್ಬರ್ಲಿಲ್ಲ ಅಂತನಾ? ಅದು ನಿನ್ನಿಷ್ಟ. ಪ್ರೀತಿಗೆ ಎರಡು ಕಡೆಯಿಂದ ರಿಯಾಕ್ಷನ್ ಇದ್ರೆ ಚೆನ್ನ. ಒಂದೇ ಕಡೆ ಪ್ರೀತಿ ಆದ್ರೆ ಅದು ಒನ್ವೇ ಆಗುತ್ತೆ. ಅಶೋಕ್, ಶಾಂತಿ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿನಗಿಷ್ಟ ಇಲ್ಲ ಅಂದ್ರೆ ನಾನು ನಿನ್ ಬಲವಂತ ಮಾಡಲ್ಲ. ನನಗಿಷ್ಟ ಇಲ್ದಿದ್ರೆ ನಾನಿಷ್ಟು ದೂರ ಬರ್ಬೇಕಾಗಿರ್ಲಿಲ್ಲ. ಆದ್ರೂ ನಿಜ ಹೇಳ್ತೀನಿ, ಇಷ್ಟ ಆದ್ರೂ ನನ್ನ ಮನಸ್ಸಿನಲ್ಲಿ ಏನೋ ಒಂಥರ ಭಯ. ಭಯ? ಯಾಕೆ ಶಾಂತಿ? ನನ್ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ ಅಶೋಕ್. ದೊಡ್ಡೋರು ಅರ್ಶನ ಶುಭ ಅಂತಾರೆ. ನಮ್ ಪ್ರೀತಿನೂ ಮಂಗಳಕರವಾಗಿ ಮದುವೆಲಿ ಮುಗಿಲಿ ಅನ್ನೋ ಆಸೆಯಿಂದಾನೆ ನಾನು ಕೂಡ ಈ ಅರ್ಶನ ಸೀರೆನ ಉಟ್ಕೊಂಡ್ ಬಂದಿರೋದು. ಶಾಂತಿ, ನನ್ನ ಆಸೆನೂ ಅದೇ. ನೀ ನನ್ನ ಮನೆ ಬೆಳಕಾಗ್ಬೇಕು. ಆ ಬೆಳಕಿನಲ್ಲಿ ನಾವಿಬ್ರು ಸಂತೋಷವಾಗಿ ಬಾಳ್ಬೇಕು.